भारत माता की भारतीय जनता पक्ष की नरेंद्र मोदी ಅವರಿಗೆ भारत माता की नरेंद्र मोदी ಅವರಿಗೆ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ 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 ಜೈ ಜವಾನ್ ಜೈ ಜವಾನ್ बोलो भारत माता की नरेंद्र मोदी ಅವರಿಗೆ ವಿಜಯಪುರ ನಗರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳೊಂದು ಮನವಿ ಕೊಟ್ವಿ. ಯಾಕಂದ್ರೆ ಈಗೇನು ಈ ಮನವಿ ಸರಫ್ ಬಜಾರ್ ರೋಡ್ ಏನು ಕಾಮಗಾರಿ ಸ್ಟಾರ್ಟ್ ಆಗೈತಲ್ಲ, ಆ ಕಾಮಗಾರಿ ಆಗುತ್ತಿರೋದ್ರಿಂದ ನಮ್ಮ ಜನರಿಗೆ ಆಗ್ತಿರೋ ತೊಂದರೆಗಳು. ಒಂದು ELD ಕಡೆ ಹೋಗೋಕೆ ಒನ್ ವೇ ಮಾಡಿದ್ದು ಸರಫ್ ಬಜಾರ್ ರೋಡ್ ಇತ್ತು, ಅದೇ ಬಂದಾಗಿದ್ದಕ್ಕೆ ಈಗೆಲ್ಲರೂ ಮಂದಿ ಮಿಲನ್ ಬಾರ್ ಮುಂದಿನ ರೋಡ್ಲಿ ಹೊಂಟಾರ. ಅಲ್ಲಿ ಎಲ್ಲ ಬಾಂಡೆದ ಅಂಗಡಿಯವರಾಯ್ತು, ಎರಡೂ ಕಡೆ ಟೂ ವೀಲರ್ ಇದ್ದಿದ್ದಕ್ಕೆ ಅಲ್ಲಿ ಟ್ರಾಫಿಕ್ ಯಾವಾಗಲೂ ಪ್ರಾಬ್ಲಮ್ ಆಗತ್ತೈತಿ, ಫ್ಲೋ ಆಗತ್ತೈತಿ. ಸೊ ತಾತ್ಕಾಲಿಕವಾಗಿ ಅಲ್ಲಿದ್ದು ಏನು ಟೂ ವೀಲರ್ ಪಾರ್ಕಿಂಗ್ ಅದಾವೆ ಎರಡೂ ಕಡೆಯಿಂದ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಅದೇ ರೀತಿ ಅಂಗಡಿಗಾರರು ಏನು ತಮ್ಮ ಮುಂಗಟ್ಟಲ್ಲಿ ತಮ್ಮ ಸಾಮಾನುಗಳು ಕೂಲರ್ಗಳಾಯ್ತು ಬಾಂಡೆಗಳಾಯ್ತು ಇಟ್ಟಿರಲ್ಲ ಅವನು ತೆಗೆಸ್ಬೇಕು ಅಂದರೆ ನಾವೇನು ನಾವು ಅವರ ಪರ್ಮನೆಂಟ್ ತೆಗೆಸೋದು ಹೇಳಿಲ್ಲ. ಈ ಕೆಲಸ ಮುಗಿತನ ತಾತ್ಕಾಲಿಕವಾಗಿ ತೆಗೆಸ್ಬೇಕು. ಅದೇ ರೀತಿ ಸಿದ್ದೇಶ್ವರ ಗುಡಿ ರೋಡು ಏನು ನಮ್ಮದು ಗಾಂಧಿ ಚೌಕಿಂದ ಏನು ನಮ್ಮ ಕೋಟಿಗೋಡಿ ತನಕ ರೋಡ್ ಅದಲ್ಲ, ಅದು ಒನ್ ವೇ ಐತಿ, ಅದನ್ನು ಟೂ ವೇ ಒಳಗೆ ಕನ್ವರ್ಟ್ ಮಾಡಬೇಕು. ಸಿದ್ದೇಶ್ವರ ಗುಡಿಯಿಂದ ಏನು ಗಾಂಧಿ ಚೌಕ್ ತನಕ ಒಂದು ಸೈಡ್ ಕಾರ್ ಪಾರ್ಕಿಂಗ್ ಐತಲ್ಲ, ಆ ಕಾರ್ ಪಾರ್ಕಿಂಗ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿಸ್ಬೇಕು. ಯಾಕಂದ್ರೆ ಒಂದು ಕಾರ್ ಅಲ್ಲಿ ಬಂದು ಪಾರ್ಕ್ ಮಾಡಿ ಹೊರಗೆ ತೆಗಿಯೋ ಟೈಮ್ನಾಗ ಹಿಂದೆ 3-4 ಕಾರ್ ನಿಂತು ಅಟ್ಲೀಸ್ಟ್ ಒಂದು ಗಾಡಿ ಹೊರಗೆ ಬರಬೇಕಾದ್ರೆ 10 ನಿಮಿಷ ಟೈಮ್ ತೊಗೊತೈತಿ. ಪ್ಲಸ್ ಅದೇ ರೀತಿ ಅದರ ಅಪೋಸಿಟ್ ಟೂ ವೀಲರ್ ಪಾರ್ಕಿಂಗ್ ಕೂಡ ಆಗತ್ತಾರೆ. ಸೊ ಎರಡೂ ಕಡೆ ಅದು ಅರೌಂಡ್ 70-75 ಕೋಟಿ ರೋಡ್ ಅದು 20 ಕೋಟಿಗೆ ತಂದಿರ್ತಾರೆ. ಸೊ ಅದನ್ನು ತೆಗೆದು ಬಿಟ್ಟು ಟೂ ವೇ ಮಾರ್ಗ ಕೊಟ್ಟರೆ ಈ ನಮ್ಮದೇನು ಸರಫ್ ಬಜಾರ್ ರೋಡಿಂದ ಆಗೋ ತೊಂದರೆಗಳು 90% ಕಡಿಮೆ ಆಗ್ತಾವೆ ಅಂತ ನಮ್ಮದೊಂದು ತಿಳಿವು. ಅದರ ಸಂಬಂಧ ನಾವು ಇಲ್ಲಿ ಬಂದು ಮನವಿ ಕೊಟ್ಟಿವಿ. ಅದೇ ರೀತಿ ಆರಕ್ಷಕರು ಆಲ್ಮೋಸ್ಟ್ ಅಲ್ಲಿ ಒಂದು ಕಡೆ ನಿಂತು ಟ್ರಾಫಿಕ್ನ ಫ್ರೀಯಾಗಿ ಫ್ಲೋ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದೇ ರೀತಿ ನಮ್ದು ಅಟಲ್ ಬಿಹಾರಿ ವಾಜಪೇಯಿ ರೋಡು ಪೂರಾ ಜಾಮ್ ಇರ್ತಿತ್ತು, ದಂಡಿತನ ಅದು ಒಂದು ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಸರಫ್ ಬಜಾರ್ ರೋಡ್ ಮುಗಿತನ ಯಾವುದೂ ಟ್ರಾಫಿಕ್ ತೊಂದರೆ ಆಗಲಾರ್ದಂಗೆ ನಾವು ಬರುವಂಥ ದಿನದೊಳಗೆ ಕ್ಲಿಯರ್ ಮಾಡ್ತೀವಿ. ಗಾಂಧಿ ಚೌಕದಾಗೂ ಹಳ್ಳಿಯಿಂದ ಬಂದಿದ್ದೆಲ್ಲ ಗಾಂಧಿ ಚೌಕಿಗೆ ಬರ್ತೈತಿ, ಅಲ್ಲಿ ಅವರು ಅಡ್ಡತಿರ ನಡೀತಿರ್ತಾರೆ. ಅಲ್ಲೊಂದು ಸ್ವಲ್ಪ ಜಿಬ್ರಾ ಕ್ರಾಸಿಂಗ್ ಅದು ಕರೆಕ್ಟಾಗಿ ಮಾಡಿಬಿಟ್ಟು ಆರಕ್ಷಕರು ಅವ್ರನ್ನ ಒಂದು ಗಮನ ಇಟ್ಟು ಅವೇರ್ನೆಸ್ ಮೂಡಿಸಿ ಆಟೋಗಳನ್ನು ಒಂದು ಲೈನ್ ಪ್ರಕಾರ ಅವ್ರನ್ನ ಮೂವ್ ಮಾಡೋಕ್ಕೆ ಹೇಳ್ಬಿಟ್ರೆ ಒಂದು ನಮ್ಮ ಬಿಜಾಪುರ ನಗರದಾಗಿರುವಂಥ ಟ್ರಾಫಿಕ್ ಸಮಸ್ಯೆ 90% ಕ್ಲಿಯರ್ ಆಕೈತೆ ಅಂತ ನಮ್ಮೊಂದು ಮನವಿ ಕೊಡ್ತೀವಿ. ಸಂದೀಪ್ ಪಾಟೀಲ್, ಭಾರತೀಯ ಜನತಾ ಪಾರ್ಟಿ, ವಿಜಯಪುರ ನಗರ ಮಂಡಳ ಅಧ್ಯಕ್ಷ. ನಗರ ಮಂಡಳ ವತಿಯಿಂದ ಇವತ್ತು ಸಂಚಾರ ವ್ಯವಸ್ಥೆ ಸುಗಮ ಸಾಗಬೇಕಂತ DC ಅವರಿಗೆ ಒಂದು ಮನವಿ ಮಾಡಿದ್ವಿ. ಆ ಮನವಿ ಮುಖಾಂತರ ನಮ್ಮ SP ಸಾಹೇಬರು ಟ್ರಾಫಿಕ್ದವರಿಗೆ ಸ್ವಲ್ಪ ಸರಿಯಾಗಿ ಗೈಡೆನ್ಸ್ ಕೊಟ್ಟು ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತೇನೆ. ಕೆಲವೊಂದು ಕಡೆ ರೋಡ್ ಅದು ಇಂಪ್ರೂವ್ಮೆಂಟ್ ಮಾಡತ್ತಾರ ಸರಫ್ ಬಜಾರಲ್ಲಿ. ಆ ಟೂ ವೇ ಇದ್ದಿದ್ದು ಒನ್ ವೇ ಇದ್ದಿದ್ದು ಟೂ ವೇ ಮಾಡಬೇಕು, ದಂಡ ಒದಗಿಸಬಾರ್ದು ಸಾರ್ವಜನಿಕರಿಗೆ. ಇದೊಂದು ನಮ್ಮ ಮನವಿ. ಹಾಗೂ ಈಗ ಆಲ್ರೆಡಿ ಈಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೋಗೋ ರೋಡ್ ಐತಿಲ್ಲ, ಅದನ್ನು ಯಾವಾಗಲೂ ಜಾಮೇ ಇರ್ತದೆ, ಬಸ್ ಹೋಗಲ್ಲ, ಟೂ ವೀಲರ್ ಹೋಗಲ್ಲ, ಅದು ಒನ್ ವೇ ಮಾಡ್ರ, ಅದಕ್ಕೆ ಟೂ ವೇ ಮಾಡಬೇಕು ಅಂತ ಈಗ ರೋಡ್ ಕಾಮಗಾರಿ ಆಗುತ್ತಕ ಫ್ರೀ ಬಿಡಬೇಕಂತ ನಮ್ಮ ಮನವಿ ಇದೆ. ಆಮೇಲೆ ಈಗ ಗಾಂಧಿ ಚೌಕದಲ್ಲಿ ಸರ್ಕಲ್ನಲ್ಲಿ ಒಂದು ಓವರ್ ಬ್ರಿಡ್ಜ್ ಮಾಡಿದ್ದಾರೆ, ಒಬ್ಬನೂ ಹಾಯಂಗಿಲ್ಲ, ಅದಕ್ಕೆ ಸಾಕಷ್ಟು ದುಡ್ಡು ಹಣವನ್ನು ಖರ್ಚು ಮಾಡಿದ್ದಾರೆ ಸಾರ್ವಜನಿಕರ ತಲೆಗೆ. ಅದು ವ್ಯವಸ್ಥೆ ಮಾಡಬೇಕಲ್ಲ. ಬರೀ ಸಿಬ್ಬಂದಿಗಳು ಏನು ಮಾಡ್ತಾರೆ, ಆ ಕಡೆ ಒಂದು 10 ಮಂದಿ ಇರ್ತಾರೆ ಟ್ರಾಫಿಕ್ದವರು, ಈ ಕಡೆ ಒಂದು 10 ಮಂದಿ ಇರ್ತಾರೆ, ಬರೀ ದಂಡ ಹರಿಯೋದು. ಅದು ಬಿಟ್ಟು ಟ್ರಾಫಿಕ್ ಸುವ್ಯವಸ್ಥೆ ಮಾಡೋಂಗಿಲ್ಲ, ಸಂಬಳ ತಗೋತಾರ, ಅದು ವ್ಯವಸ್ಥೆ ಮಾಡಬೇಕಲ್ಲ. ಎಲ್ಲ ಕಡೆ ನಿಂದಿರ್ತಾರೆ, ಆ ಕಡೆ ಒಂದು 10 ಮಂದಿ, ಈ ಕಡೆ 10 ಮಂದಿ. ಕ್ಲಾಸ್ ಗಾಂಧಿ ಚೌಕ್ 2-3 ಸಿಗ್ಲಿ ನಿಂತರ ಮುಗಿತು ಟ್ರಾಫಿಕ್, ಎಲ್ಲೆಲ್ಲಿದ್ರು ಸಿಗಲ್ಲ. ಕೆಲವೊಂದು ಕಡೆ ನೋಡ್ಬೇಕು ನಾವು ಮನ್ಗಳು ಸಿಗೋ ಟ್ರಾಫಿಕ್ ಸಿಬ್ಬಂದಿ ಹಾಕಿರ್ತಾರೆ, ಅದು ಸರಿಯಾಗಿ ಯುಟಿಲೈಸ್ ಆಗಲ್ಲ. ದಯವಿಟ್ಟು ಇಲ್ಲಿ SP ಸಾಹೇಬ್ ಸ್ವಲ್ಪ ಗಮನ ಹರಿಸ್ಬೇಕಂತ ನಾ ಕೇಳ್ಕೊತೀನಿ. SP ಸಾಹೇಬ್. ನಮ್ಮ ಹೆಸರು ಭರತ್ ಕೋಳಿ, ಜಿಲ್ಲಾ ಅಪರಾಧಕಾರಿ ST ಮೋರ್ಚಾ.